ಹೇ ಹಾಯ್ ಹಲೋ ನಮಸ್ಕಾರ. ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ಆ್ಯಂಡ್ ಇವತ್ತು ನಾನು ನಿಮಗೆ ಒಂದು ಹೊಸ ವೀಡಿಯೋ ಜೊತೆನಲ್ಲಿ ಬಂದಿದ್ದೀನಿ. ಏನಂತ ಅಂದರೆ ಮಾನಿಟೈಸೇಷನ್ ಹೇಗೆ ಆನ್ ಮಾಡೋದು. ಐ ಮೀನ್ 4,000 ವಾಚ್ ಅವರ್ಸ್ ಜೊತೆಯಲ್ಲಿ 1000 ಸಬ್ಸ್ಕ್ರೈಬರ್ಸ್. ಹೌದು. ಸೊ 1,000 ಸಬ್ಸ್ಕ್ರೈಬರ್ಸ್ ನಿಮ್ಮ ಚಾನಲ್ನಲ್ಲಿದ್ದು 4,000 ವ್ಯೂಸ್ ಅವರ್ಸ್ ಆಗಿದ್ದರೆ, ವಾಚ್ ಅವರ್ಸ್ ಆಗಿದ್ದರೆ ನಿಮ್ಮ ಚಾನಲ್ ಮಾನಿಟೈಸೇಷನ್ಗೆ ಎಲಿಜಿಬಲ್ ಆಗಿದೆ ಅಂತ ಅರ್ಥ. ಆ್ಯಂಡ್ ನೀವು ಈ ಒಂದು ವಿಡಿಯೋನ ಓಪನ್ ಮಾಡಿದ್ದೀರಾ ಅಂತ ಅಂದರೆ ನಿಮ್ಮ ವಾಚ್ ಅವರ್ಸು ಮತ್ತು ನಿಮ್ಮ ಸಬ್ಸ್ಕ್ರಿಪ್ಷನ್ಸ್ ಕೂಡ ಕಂಪ್ಲೀಟ್ ಆಗಿದೆ ಅಂತ ಅರ್ಥ, ಅಥವಾ ನೀವು ಅದ್ರ ಆಸುಪಾಸಲ್ಲಿದ್ದೀರಾ ಅಂತ ಅರ್ಥ. ಸೊ ವೆರಿ ಕಂಗ್ರ್ಯಾಚುಲೇಷನ್ ಈ ವಿಡಿಯೋ ನೋಡಿರೋರು ಎಲ್ಲರಿಗೂ. ನಿಮ್ಮ ಒಂದು ಮಾನಿಟೈಸೇಷನ್ ಬೇಗ ಆನ್ ಆಗಲಿ, ನೀವು ಹಾಕಿರೋ ಮಾನಿಟೈಸೇಷನ್ ಅಪ್ಲಿಕೇಶನು ಬೇಗ ಅಕ್ಸೆಪ್ಟ್ ಆಗಲಿ ಅಂತ ಹೇಳಿ ನಾನು ನಿಮ್ಮಲ್ಲಿ ವಿಶಸ್ ಹಾಕ್ತೀನಿ. ಸೊ ತಡ ಯಾಕೆ, ಈಗ ಹೇಗೆ ಆನ್ ಮಾಡೋದು ಮಾನಿಟೈಸೇಷನ್ ಅಂತ ನೋಡ್ಕೊಂಡೇ ಬಂದ್ಬಿಡೋಣವಾ. ಆರಾಮ್ ಸಿಂಪಲ್ ಇದೆ, ಬಟ್ ಏನಂದರೆ ಸ್ವಲ್ಪ ಕಾನ್ಷಿಯಸ್ ಆಗಿರಬೇಕು ಸ್ಟೆಪ್ 2ನಲ್ಲಿ. ಸೊ ಅದು ಬಿಟ್ಟರೆ ನಿಮಗೆ ಕಣ್ಣು ಮುಚ್ಕೊಂಡು ಒಂದು 5 ಮಿನಿಟ್ಸ್ ಕೂಡ ಇದು ತಾಗೋದಿಲ್ಲ ಮಾನಿಟೈಸೇಷನ್ ಎನೇಬಲ್ ಮಾಡೋದಕ್ಕೆ. ಸೊ ಪ್ರಾಸೆಸ್ ಈಗ ನೋಡ್ಕೊಂಬರೋಣವಾ, ಬನ್ನಿ. ಸೊ ಇದು ನೀವು ಮಾನಿಟೈಸೇಷನ್ ಆನ್ ಮಾಡುವಾಗ ನೀವು ನಿಮ್ಮ ಕ್ರೌಮ್ ಬ್ರೌಸರ್ಗೆ ಹೋಗಬೇಕು. ಹೋಗಿ ನೀವು youtube.comಗೆ ಹೋಗಿಯೇ ನೀವು ಮಾಡಬೇಕಾಗತ್ತೆ. ಸೊ ನಾನಿವಾಗ ಕ್ರೋಮ್ ಬ್ರೌಸರ್ನಲ್ಲಿ studio.youtube.com ಅಂತ ಹೇಳಿ ಹೋಗಿದ್ದೀನಿ. ಸೊ ಇಲ್ಲಿ ಬಂದು ನಿಮಗೆ ನೋಡಿ, ಲೆಫ್ಟ್ ಸೈಡ್ನಲ್ಲಿ ಪ್ಯಾನಲ್ಸ್ ಕಾಣಿಸ್ತಾ ಇದೆ ಅಲ್ವಾ ನಿಮಗೆ ಆಪ್ಷನ್ಸು. ಆ ಆಪ್ಷನಲ್ಲಿ ನಿಮಗೆ ಎಸ್ ಸಿಂಬಲ್ ಕಾಣಿಸ್ತಾ ಇದೆ. ಸೊ ನೀವು ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ನಾನು ತೋರಿಸ್ತೀನಿ. ಇದನ್ನು ನೀವು ಕ್ಲಿಕ್ ಮಾಡಿದ್ರೆ ನಿಮಗೆ ಒಂದು ಪೇಜ್ ಓಪನ್ ಆಗುತ್ತೆ, ಚಾನಲ್ ಮಾನಿಟೈಸೇಷನ್ ಅಂತ ಹೇಳಿ. ಈ ಮಾನಿಟೈಸೇಷನ್ ಚಾನಲ್ನಲ್ಲಿ ಈಗ ನೀವು ಮಾಡಬೇಕಾಗಿರೋದು ರಿಲ್ ಮಾನಿಟೈಸೇಷನ್ ಅಂತ ಕಾಣಿಸ್ತಾ ಇದೆ ನೋಡಿ. ನೀವಲ್ಲಿ ಡಾಲರ್ ಮಾರ್ಕ್ನ ಪ್ರೆಸ್ ಮಾಡಿದ ತಕ್ಷಣ ನಿಮಗೆ ಇದೊಂದು ಸ್ಕ್ರೀನ್ ಓಪನ್ ಆಗುತ್ತೆ. ಈ ಸ್ಕ್ರೀನ್ನಲ್ಲಿ ನೀವು ನೋಡ್ಬೋದು ಮಾನಿಟೈಸೇಷನ್ ಆನ್ ಮಾಡೋದಕ್ಕೆ ಏನೇನು ನಿಮಗೆ ಚೆಕ್ ಲಿಸ್ಟ್ ಬೇಕಾಗುತ್ತೆ ಅಂತ ಹೇಳಿ ಯೂಟ್ಯೂಬ್ ಅವರು ಒಂದು ಚೆಕ್ ಕೊಟ್ಟಿದ್ದಾರೆ ನೋಡಿ. ಗ್ರೋ ವಿತ್ ಯೂಟ್ಯೂಬ್ ಅದರಲ್ಲಿ ನಿಮಗೆ 1000 ಸಬ್ಸ್ಕ್ರೈಬರ್ ಬೇಕಿತ್ತು, ರೈಟ್ ಮಾರ್ಕ್ ಆಗಿದೆ ಗ್ರೀನಲ್ಲಿ. ಆ್ಯಂಡ್ 4000 ವಾಚ್ ಅವರ್ ಬೇಕಿತ್ತು, ನಂದು 5000 ಚೇಂಜ್ ಇದೆ. ಸೊ ಅದು ಕೂಡ ಗ್ರೀನ್ ಟಿಕ್ ಆಗಿದೆ. ಆ್ಯಂಡ್ 2 ಸ್ಟೆಪ್ ವೆರಿಫಿಕೇಷನ್ ಆಗಬೇಕಿತ್ತು ನನ್ನ ಯೂಟ್ಯೂಬ್ ಚಾನಲ್ದು, ಅದು ಕೂಡ ಆಗಿದೆ. ಆ್ಯಂಡ್ ನೀವು ಈ 2 ಸ್ಟೆಪ್ ವೆರಿಫಿಕೇಷನು ನೀವು ಯೂಟ್ಯೂಬ್ ಸ್ಟಾರ್ಟ್ ಮಾಡೋವಾಗಲೇ ಅದು ನಿಮ್ಗೆ ಆಪ್ಷನ್ಸ್ ತೋರಿಸುತ್ತೆ ಮಾಡೋದಕ್ಕೆ. ಸೊ ಅದೊಂದು ಮಾಡ್ಕೊಳ್ಳಿ ನೀವು ಇನ್ ಕೇಸ್ ಮಾಡಿಲ್ಲ ಇನ್ನೂ ಅಂದರೆ. ಆ್ಯಂಡ್ 4th ಒನ್ನು 0 ಆ್ಯಕ್ಟಿವ್ ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್. ಸೊ ಸ್ಟ್ರೈಕ್ಸ್ ಏನು ಅಂತ ಹೇಳಿ ನಿಮಗೆ ಗೊತ್ತಿರುತ್ತೆ. ಇನ್ ಕೇಸ್ ಗೊತ್ತಿಲ್ಲ ಅಂದರೆ ಬೇಕಂದರೆ ಅದ್ರ ಮೇಲೆ ಒಂದು ವಿಡಿಯೋ ನಾನು ಮಾಡ್ತೀನಿ. ಸೊ ಈ ಕಮ್ಯುನಿಟಿ ಸ್ಟ್ರೈಕ್ಸ್ ಯಾವುದು ಇಲ್ಲ, ಅದು ಕೂಡ ಗ್ರೀನ್ ಕಲರ್ ಚೆಕ್ ಆಗಿದೆ. ಇನ್ ಕೇಸ್ ನಿಮ್ಗೆ ಯಾವುದಾದ್ರೂ ಸ್ಟ್ರೈಕ್ಸ್ ಬಂದಿತ್ತು ಅಂತ ಅಂದರೆ ನಿಮ್ಗೆ ಆ ಸ್ಟ್ರೈಕ್ ಕ್ಲಿಯರ್ ಆಗೋವರೆಗೂ ನಿಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ನಿಮ್ಮ ಮಾನಿಟೈಸೇಷನ್ ಅಪ್ಲೈ ಮಾಡೋದಕ್ಕಾಗೋದಿಲ್ಲ. ಸೊ ಈ 4 ಕಂಡೀಷನು ಪಾಸ್ ಆದರೆ ಮಾತ್ರ ನೀವು ಇದನ್ನು ಅಪ್ಲೈ ಮಾಡಬಹುದು. ಸೊ ಎಲ್ಲನೂ ಗ್ರೀನ್ ಟಿಕ್ ಆಗಿದೆ. ಅಪ್ಲೈ ನಾವು ಕೊಡೋಣ. ಸೊ ಅಪ್ಲೈ ನಾವು ಕೊಟ್ಟಿದ ತಕ್ಷಣ ನಿಮಗೆ ಇನ್ನೊಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ನಿಮಗೆ ಸ್ಟೆಪ್ 1, ಸ್ಟೆಪ್ 2, ಸ್ಟೆಪ್ 3. ಸೊ ಸ್ಟೆಪ್ 1 ಈಸಿ ಇದೆ. ಆ್ಯಂಡ್ ಸ್ಟೆಪ್ 2 ಮಾತ್ರ ಸ್ವಲ್ಪ ಕಾನ್ಷಿಯಸ್ ಆಗಿ ಮಾಡಬೇಕು ನಾನು ಹೇಳ್ದಂಗೆ. ಫಸ್ಟು ಸ್ಟೆಪ್ 1 ಮಾಡೋಣ, ಸರಿನಾ. ರಿವ್ಯೂ ಪಾರ್ಟ್ನರ್ ಪ್ರೋಗ್ರಾಮ್ ಟರ್ಮ್ಸ್. ಇದರಲ್ಲೇನಿಲ್ಲ, ನೀವು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಮಾತ್ರನೇ ಅಕ್ಸೆಪ್ಟ್ ಮಾಡಬೇಕಾಗತ್ತೆ. ಇನ್ ಕೇಸ್ ನಿಮಗೆ ಟೈಮ್ ಇದ್ದರೆ ನೀವು ಒಂದೊಂದನ್ನೇ ಓದ್ಕೋಬೋದು. ಇದರಲ್ಲಿ ನಿಮಗೆ ಟರ್ಮ್ಸ್ ಆ್ಯಂಡ್ ಕಂಡೀಷನಲ್ಲಿ ಹೇಗೆ ಪೇಮೆಂಟ್ ಹೇಗೆ ಹೋಗುತ್ತೆ, ನಿಮ್ಮ ಸಬ್ಸ್ಕ್ರಿಪ್ಷನ್ ರೆವೆನ್ಯೂ ಹೇಗಿರುತ್ತೆ, ಅವರೆಷ್ಟು ಪರ್ಸೆಂಟೇಜ್ ತೊಗೊತಾರೆ, ನಮಗೆ ಎಷ್ಟು ಪರ್ಸೆಂಟೇಜ್ ಕೊಡ್ತಾರೆ. ಸೊ ಇದು ಎಲ್ಲ ಥರದ ಡೀಟೇಲ್ಸ್ ಕೂಡ ನಿಮಗೆ ಇದರಲ್ಲಿ ಇನ್ಫಾರ್ಮೇಷನ್ ಇರುತ್ತೆ. ನಿಮ್ಗೆ ಹೇಗೆ ಟರ್ಮಿನೇಷನ್ ಆಗುತ್ತೆ ಇನ್ ಕೇಸ್ ಏನಾದರೂ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸು ನಿಮ್ಮದೇನಾದರೂ ಪ್ರಾಬ್ಲಮ್ ಇತ್ತು ಅಂತ ಅಂದರೆ. ಸೊ ಎಲ್ಲನೂ ನಿಮಗೆ ಬೇಕು ಅಂತಂದರೆ ನೀವು ಇದರಲ್ಲಿ ನೋಟ್ ಮಾಡಿಕೊಂಡು ಒಂದೊಂದೇ ಓದ್ಕೋಬಹುದು. ಆ್ಯಂಡ್ ಇಲ್ಲಿ ಕೆಳಗಡೆ ಕಾಣಿಸ್ತಾ ಇದೆ ಅಲ್ವಾ ನೋಡಿ, ಐ ಅಕ್ಸೆಪ್ಟ್ ದ ಯೂಟ್ಯೂಬ್ ಪಾರ್ಟ್ನರ್ ಪ್ರೋಗ್ರಾಮ್ ಟರ್ಮ್ಸ್.
ಸೊ ಅದನ್ನು ಚೆಕ್ ಮಾಡಬೇಕು. ಆ್ಯಂಡ್ ಇಮೇಲ್ ಮೀ ಅಪ್ಡೇಟ್ಸ್ ಅಂತ ಹೇಳಿ ಇನ್ನೊಂದಿದೆ, ಅದು ಡಿಫಾಲ್ಟ್ ಚೆಕ್ ಆಗಿದೆ. ನಿಮ್ಗೆ ಇನ್ ಕೇಸ್ ನಿಮ್ಗೇನಾದರೂ ಬೇಡ ಇಮೇಲ್ ಅಪ್ಡೇಟ್ಸು ಅನ್ನೋದಾದರೆ ನೀವು ಅದನ್ನು ಅನ್ಚೆಕ್ ಮಾಡಬೇಕು. ಬಟ್ ಇದು 100% ಚೆಕ್ ಇನ್ ಮಾಡಿ, ಯಾಕಂದರೆ ನಿಮಗೆ ಏನೇ ಇನ್ಫಾರ್ಮೇಷನ್ ಇದ್ದರೂ ಮೇಲ್ನಲ್ಲಿ ಯೂಟ್ಯೂಬ್ನವರು ಕಳಿಸ್ಕೊಡ್ತಾರೆ. ಸೊ ಇದೆರಡು ಚೆಕ್ ಆದ ತಕ್ಷಣ ನೀವು ಅಕ್ಸೆಪ್ಟ್ ಟರ್ಮ್ಸ್ ಅಂತ ಹೇಳಿ ಇಲ್ಲೊಂದು ಆಪ್ಷನ್ ಕಾಣ್ತಾ ಇದೆ ನೋಡಿ. ಸೊ ಕ್ಲಿಕ್ ಮಾಡಿ ಅದ್ರ ಮೇಲೆ. ಸೊ ಪ್ರಾಸೆಸ್ ಆಗ್ತಾಯಿದೆ, ಅಲ್ಲಿ ಒಂದು ಬ್ಲ್ಯಾಕ್ ಲೈಟ್ ಕಾಣಿಸ್ತಾ ಇದೆ ನೋಡಿ. ಸೊ ಅದು ಪ್ರಾಸೆಸ್ ಆಗ್ತಾ ಇರುತ್ತೆ. ಆ ಪ್ರಾಸೆಸ್ ಮುಗಿದ ತಕ್ಷಣವೇ ನಿಮಗೆ ಅಲ್ಲಿ ಡನ್ ಅಂತ ಬರುತ್ತೆ. ನಾಟ್ ಸ್ಟಾರ್ಟೆಡ್ ಅಂತ ಇದೆ ಅಲ್ವಾ ಸ್ಟೆಪ್ 1ನಲ್ಲಿ. ಸೊ ಈ ನಾಟ್ ಸ್ಟಾರ್ಟೆಡ್ ಜಾಗದಲ್ಲಿ ಡನ್ ಅಂತ ಹೇಳಿ ಬರುತ್ತೆ. ಸ್ವಲ್ಪ ಟೈಮ್ ತೊಗೊಳುತ್ತೆ, ವೆಯ್ಟ್ ಮಾಡಿ. ಓಕೆ, ನೋಡಿ ಕಾಣಿಸ್ತಾ ಇದೆಯಾ, ಸ್ಟೆಪ್ 1 ಗ್ರೀನ್ ಕಲರಲ್ಲಿ ಡನ್ ಅಂತ ಬಂದಿದೆ. ಸೊ ಇದಾಯಿತು. ಈಗ ನೆಕ್ಸ್ಟ್ ಬಂದು ಸ್ಟೆಪ್ 2 ಹೋಗೋಣ. ಸ್ಟೆಪ್ 2ನಲ್ಲಿ ಸ್ಟಾರ್ಟ್ ಅಂತ ಆಪ್ಷನ್ ಇದೆ ನೋಡಿ, ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಿಮಗೆ ಇನ್ನೂ ಒಂದು ಪೇಜ್ ಓಪನ್ ಆಗುತ್ತೆ, ಸ್ಮಾಲ್ ಡೈಲಾಗ್ ಬಾಕ್ಸು. ಯು ವಿಲ್ ಬಿ ರೀಡೈರೆಕ್ಟೆಡ್ ಟು ಆ್ಯಡ್ಸೆನ್ಸ್ ಟು ಕಂಪ್ಲೀಟ್ ದಿಸ್ ಸ್ಟೆಪ್. ಸರಿನಾ? ಇಲ್ಲಿ ನಿಮಗೆ ಗೂಗಲ್ ಆ್ಯಡ್ಸೆನ್ಸ್ದು ಇನ್ಫಾರ್ಮೇಷನ್ನು ಓಪನ್ ಆಗುತ್ತೆ. ಇನ್ ಕೇಸ್ ನಿಮ್ಮ ಹತ್ರ ಇದ್ದರೆ ಅದನ್ನು ನೀವು ಎಸ್ ಅಂತ ಕ್ಲಿಕ್ ಮಾಡಿ, ಇಲ್ಲ ಅಂತಂದರೆ ಹೊಸದಾಗಿ ಕ್ರಿಯೇಟ್ ಮಾಡಬೇಕಾಗುತ್ತೆ. ನೋಡೋಣ ಹೇಗಿದೆ ಅಂತ ಹೇಳಿ. ಸೊ ಡೂ ಯು ಹ್ಯಾವ್ ಆ್ಯನ್ ಎಕ್ಸಿಸ್ಟಿಂಗ್ ಆ್ಯಡ್ಸೆನ್ಸ್ ಅಕೌಂಟ್ ಅಂತ ಹೇಳಿ ಕೇಳ್ತಾ ಇದೆ. ಸೊ ನಿಮ್ಮ ಹತ್ರ ಆ್ಯಡ್ಸೆನ್ಸ್ ಅಕೌಂಟು ಆಲ್ರೆಡಿ ಇದ್ದರೆ ನೀವು ಎಸ್ ಅಂತ ಕೊಡಿ. ಯೂಶ್ವಲಿ ಯಾರ ಹತ್ರನೂ ಇರೋದಿಲ್ಲ, ಯಾಕಂದರೆ ಫಸ್ಟ್ ಟೈಮ್ ನೀವು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀರಾ ಆ್ಯಂಡ್ ಫಸ್ಟ್ ಟೈಮ್ ನಿಮ್ಮ ಮಾನಿಟೈಸೇಷನ್ ಆನ್ ಆಗ್ತಾ ಇದೆ ಅಂದರೆ ಯೂಶ್ವಲಿ ಯಾರಿಗೂ ಗೂಗಲ್ ಆ್ಯಡ್ಸೆನ್ಸ್ ಕ್ರಿಯೇಟ್ ಆಗಿರೋದಿಲ್ಲ. ಸೊ ಆ ಥರದ ಪರಿಸ್ಥಿತಿನಲ್ಲಿ ನೀವು ನೋ ಐ ಡೋಂಟ್ ಹ್ಯಾವ್ ಆ್ಯನ್ ಎಕ್ಸಿಸ್ಟಿಂಗ್ ಅಕೌಂಟ್ ಅಂತ ಹೇಳಿ ಕ್ಲಿಕ್ ಮಾಡಬೇಕು. ಸರಿನಾ? ಸೊ ಕ್ಲಿಕ್ ಮಾಡಿದ ತಕ್ಷಣ ಆನ್ ದ ನೆಕ್ಸ್ಟ್ ಸ್ಕ್ರೀನ್ ಚೂಸ್ ದ ಗೂಗಲ್ ಅಕೌಂಟ್ ಯು ವಾಂಟ್ ಟು ಕ್ರಿಯೇಟ್ ಆ್ಯನ್ ಆ್ಯಡ್ಸೆನ್ಸ್ ಅಕೌಂಟ್ ವಿತ್ ಅಂತ ಹೇಳಿ ಹೇಳ್ತಾ ಇದೆ. ಸೊ ಗೂಗಲ್ ಆ್ಯಡ್ಸೆನ್ಸ್ ಅಕೌಂಟ್ನ ಕ್ರಿಯೇಟ್ ಮಾಡೋದಕ್ಕೆ ಆಪ್ಷನ್ ಕೊಡ್ತಾ ಇದೆ. ಸೊ ಇಲ್ಲಿ ನಾನು ಕಂಟಿನ್ಯೂ ಅಂತ ಕೊಡಬೇಕು. ಆ್ಯಂಡ್ ಅದು ನಿಮಗೆ ನೋಟಿಫಿಕೇಷನ್ ಕೂಡ ಆಲ್ರೆಡಿ ಕೊಟ್ಟಿದೆ. ಏನಂತ ಹೇಳಿದರೆ, ನಿಮ್ಮ ಯೂಟ್ಯೂಬ್ ಚಾನಲ್ಲು ಯಾವ ಇಮೇಲ್ ಐ ಡಿಯಿಂದ ನೀವು ಮಾಡಿದ್ದೀರಾ, ಲಾಗಿನ್ ಆಗಿದ್ದೀರಾ, ಅದೇ ಇಮೇಲ್ ಐ ಡಿನಲ್ಲೇ ನೀವು ಆ್ಯಡ್ಸೆನ್ಸ್ ಕೂಡ ಗೂಗಲ್ ಆ್ಯಡ್ಸೆನ್ಸ್ನ ಕೂಡ ನೀವು ಕ್ರಿಯೇಟ್ ಮಾಡಬೇಕಾಗತ್ತೆ, ಬೇರೆ ಅಕೌಂಟ್ ಅಲ್ಲ. ಸೊ ಇಲ್ಲಿ ನಂದು 2 ಅಕೌಂಟ್ ಇದೆ. ನನ್ನ ಅಕೌಂಟನ್ನು ನಾನು ಯಾವುದು ಯೂಟ್ಯೂಬ್ನಲ್ಲಿ ಮಾಡಿದ್ದೀನಿ ಆ ಅಕೌಂಟನ್ನ ಸೆಲೆಕ್ಟ್ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ನನ್ನ ಅಕೌಂಟ್ ಏನಿದೆ, ನನ್ನ ಇಮೇಲ್ ಐ ಡಿ ಅದು ಸೆಲೆಕ್ಟ್ ಆಗಿದೆ. ಆ್ಯಂಡ್ ಇದು ನನ್ನ ವೆಬ್ಸೈಟು ಯೂಟ್ಯೂಬ್ದು. ಗೆಟ್ ಮೋರ್ ಔಟ್ ಆಫ್ ಆ್ಯಡ್ಸೆನ್ಸ್, ಎಸ್ ಆ್ಯಂಡ್ ಮೇ ಕಸ್ಟಮೈಸ್ಡ್ ಹೆಲ್ಪ್ ಆ್ಯಂಡ್ ಪರ್ಫಾರ್ಮೆನ್ಸ್ ಸಜೆಷನ್, ನೋ ಐ ಡೋಂಟ್ ನೀಡ್ ಕಸ್ಟಮೈಸ್ ಹೆಲ್ಪ್ ಆ್ಯಂಡ್ ಸಜೆಷನ್. ಇಲ್ಲಿ ನೀವು ಎಸ್ ಅಂತಲೇ ಕೊಟ್ಟರೆ ಒಳ್ಳೆಯದು ಅಂತ ಅಂದ್ಕೊತೀನಿ. ಯಾಕಂದರೆ ನಿಮಗೇನಾದರೂ ಇನ್ಫಾರ್ಮೇಷನ್ ಇತ್ತು ಅಂತ ಅಂದರೆ ಕಂಪನಿಯವರು ಕಳಿಸ್ಕೊಡ್ತಾರೆ ಯೂಟ್ಯೂಬ್ನಲ್ಲಿ. ಆ್ಯಂಡ್ ಇಲ್ಲಿ ನಿಮಗೆ ಕಂಟ್ರಿ ಸೆಲೆಕ್ಟ್ ಮಾಡೋದಕ್ಕೆ ಕೇಳ್ತಾ ಇದೆ, ಸೆಲೆಕ್ಟ್ ಯುವರ್ ಕಂಟ್ರಿ. ಇಲ್ಲಿ ಇಂಡಿಯಾ ಅಂತ ಹುಡುಕೋಣ. ಓಕೆ, ಇಂಡಿಯಾ. ಸೊ ಸೆಲೆಕ್ಟ್ ಮಾಡಿದ ತಕ್ಷಣ ರಿವ್ಯೂ ಅವರ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಅಂತ ಹೇಳಿ ಇದೆ. ಸೊ ಇಲ್ಲಿ ಬಂದು ನೀವು ಕೆಳಗಡೆ ಸ್ಕ್ರಾಲ್ ಮಾಡಿ, ಇನ್ನು ನಿಮಗೇನಾದರೂ ಇನ್ಫಾರ್ಮೇಷನ್ ಬೇಕು ಅಂತಂದರೆ ಇಲ್ಲಿ ಮತ್ತೆ ನಿಮಗೆ ಸ್ವಲ್ಪ ಡಿಟೇಲ್ಡ್ ಆಗಿದೆ. ಸೊ ಅದನ್ನು ಓದ್ಕೋಬಹುದು. ಆಯಿತಾ? ಸೊ ಇದಾದಮೇಲೆ ಎಸ್ ಐ ಹ್ಯಾವ್ ರೆಡ್ ಆ್ಯಂಡ್ ಅಕ್ಸೆಪ್ಟ್ ದ ಅಗ್ರಿಮೆಂಟ್ ಅಂತ ಇದೆ. ಇದನ್ನು ಕ್ಲಿಕ್ ಮಾಡಿ ಕ್ರಿಯೇಟ್ ಅಕೌಂಟ್ ಕೊಡೋಣ. ಕ್ರಿಯೇಟ್ ಅಕೌಂಟ್ ಕೊಟ್ಟ ತಕ್ಷಣ ಒಂದು ಸ್ವಲ್ಪ ಹೊತ್ತು ಹಿಡಿಯುತ್ತೆ ಅದು ಓಪನ್ ಆಗೋದಕ್ಕೆ. ಇವಾಗ ಇದರಲ್ಲಿ ನೀವು ಸ್ವಲ್ಪ ಇಂಪಾರ್ಟೆಂಟಾಗಿ ಗಮನಿಸಬೇಕು. ಏನಂತ ಅಂದರೆ, ಈಗ ನೀವೇನು ಕೊಡ್ತೀರಾ ಅಲ್ವಾ, ಇಲ್ಲಿ ನೇಮ್ ಆ್ಯಂಡ್ ಅಡ್ರೆಸ್ ಡೀಟೇಲ್ಸು, ಅದು ವೆರಿ ಇಂಪಾರ್ಟೆಂಟ್. ಯಾಕಂದರೆ ನಿಮ್ಮ ಗೂಗಲ್ ವೆರಿಫಿಕೇಷನ್ ಪಿನ್, ಸೊ ಯೂಟ್ಯೂಬ್ನವರು ಕಳಿಸೋದು ನಿಮ್ಮ ಈಗೇನು ಅಡ್ರೆಸ್ ಟೈಪ್ ಮಾಡ್ತೀರಾ ಈ ಅಡ್ರೆಸ್ಗೆ ಬರುತ್ತೆ. ಸೊ ವೆರಿ ಕೇರ್ಫುಲ್ಲಾಗಿ ಮಾಡಿ. ಆ್ಯಂಡ್ ಇಲ್ಲಿ ಇರೋವಂಥ ಇನ್ಫಾರ್ಮೇಷನ್ನು ಮತ್ತು ನಿಮ್ಮ ಆಧಾರ್ ಕಾರ್ಡ್
ನಲ್ಲಿ ಇರೋ ಇನ್ಫಾರ್ಮೇಷನ್ನು ಮ್ಯಾಚ್ ಆಗಬೇಕು. ಆ್ಯಂಡ್ ಯಾವುದು ಸ್ಪೆಲ್ಲಿಂಗ್ ಮಿಸ್ಟೇಕ್ಸು ಇಲ್ಲ ನಿಮ್ಮ ಹೆಸರು ಆಧಾರ್ ಕಾರ್ಡಲ್ಲಿ ಬೇರೆ ಥರ ಇದ್ದು ಈಗ ಇಲ್ಲಿ ಬೇರೆ ಥರ ಕೊಡೋದು, ಅದು ಸ್ವಲ್ಪ ಪ್ರಾಬ್ಲಮ್ ಆಗಬಹುದು ಮುಂದಕ್ಕೆ. ಸೊ ಬೆಟರು ನಿಮ್ಮ ಆಧಾರ್ ಕಾರ್ಡನ್ನ ನೀವು ಜೊತೆಯಲ್ಲಿ ಕೈಲಿಟ್ಕೊಂಡು ಈ ಕೆಲಸ ಮಾಡೋದು ನನ್ನ ಬೆಟರ್ ಸಜೆಷನ್ ಅಂತ ಅಂದ್ಕೊಳ್ಳಿ. ಸೊ ಹೆಸರು ನೋಡಿ ಇಲ್ಲಿ ಕಾಣ್ತಾ ಇದೆ, ನನ್ನ ಹೆಸರಿದೆ ಇಲ್ಲಿ. ಸೊ ಶ್ವೇತಾ BC ನೀವು ನೋಡ್ಕೊಳ್ಳಿ, ನಿಮ್ಮ ಹೆಸರು ಸೇಮ್ ಇದೆಯಾ ಆಧಾರ್ ಕಾರ್ಡಲ್ಲಿ ನೋಡಿಕೊಂಡು ಕೆಳಗೆ ಬಂದರೆ ಕಸ್ಟಮರ್ ಇನ್ಫೋ ಅಕೌಂಟ್ ಟೈಪು ಇಂಡಿವಿಜುವಲ್ ಅಂತ ಮೆನ್ಷನ್ ಆಗಿದೆ. ಇಲ್ಲಿ ನೇಮ್ ಆ್ಯಂಡ್ ಅಡ್ರೆಸ್ ಕೇಳ್ತಾ ಇದೆ, ಶ್ವೇತಾ BC. ಸೊ ನಿಮ್ಮ ಅಡ್ರೆಸ್ಸು ಅಂದರೆ ಆಧಾರ್ ಕಾರ್ಡಲ್ಲಿರೋ ಅಡ್ರೆಸ್ನ ನೀವಿಲ್ಲಿ ಟೈಪ್ ಮಾಡಿ ಇಟ್ಕೊಳ್ಳಿ. ಸರಿನಾ, ನಾನು ಅದನ್ನು ಟೈಪ್ ಮಾಡಿ ತೆಗೆದಿಟ್ಕೊಂಡು ನಂತರ ಇಲ್ಲಿ ಸಬ್ಮಿಟ್ ಬಟನ್ ಕಾಣ್ತಾ ಇದೆ. ಸೊ ಸಬ್ಮಿಟ್ ಮಾಡಿದ ತಕ್ಷಣ ನಿಮ್ಮ ಒಂದು ಪೇಜು ಅಲ್ಲಿ ಸಬ್ಮಿಟ್ ಆಗಿ ವೆರಿಫಿಕೇಷನ್ ಆಗುತ್ತೆ. ಸೊ ಫ್ರೆಂಡ್ಸ್, ನನ್ನ ಅಡ್ರೆಸ್ ಫಿಲಪ್ ಆಯಿತು. ಈಗ ಸಬ್ಮಿಟ್ ಕೊಡೋಣ. ಸಬ್ಮಿಟ್ ಕೊಟ್ಟಮೇಲೆ ಅದು ನಿಮ್ಗೆ ಇನ್ನೊಂದು ಫ್ರೆಶ್ ಪೇಜು ರೀಡೈರೆಕ್ಟ್ ಮಾಡುತ್ತೆ ನೋಡಿ. ಇಲ್ಲಿ ಈಗ ನೀವು ಸಬ್ಮಿಟ್ ಕೊಡಿ ಅಂದರೆ ರೀಡೈರೆಕ್ಟ್ ಕೊಡಿ. ಸೊ ಒಂದು ನಿಮಿಷ ಇರಿ, ಲೆಟ್ ಮಿ ಚೆಕ್. ಓಕೆ, ಸೊ ಈಗ ನಿಮ್ಮ ಅಡ್ರೆಸ್ಸು ನಿಮ್ಮ ಡೀಟೇಲ್ಸು ಇಲ್ಲೆಲ್ಲ ಹೊಸದಾಗಿ ಆ್ಯಡ್ ಆಗಿದೆ. ಇವಾಗ ನೀವೇನೇನು ಕೊಟ್ಟಿದ್ರಲ್ವ ಡೀಟೇಲ್ಸು ಅದೆಲ್ಲ ಇಲ್ಲಿ ಇರುತ್ತೆ. ನೀವು ಒಂದು ಸರಿ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ನಿಮ್ಮ ಇಮೇಲ್ ID ಮತ್ತು ನಿಮ್ಮ ಹೆಸರು ಮತ್ತು ಪಬ್ಲಿಷರ್ ID, ಟೆರಿಟರಿ ಆ್ಯಂಡ್ ಕೆಳಗಡೆ ಬಂದರೆ ನಮ್ಮ ಅಡ್ರೆಸ್ಸು. ಸೊ ಇದೆಲ್ಲನೂ ಇರುತ್ತೆ. ಅದೊಂದು ಸಾರಿ ನೀವು ಚೆಕ್ ಮಾಡ್ಕೊಳ್ಳಿ. ನಿಮಗಿದೆಲ್ಲ ಕರೆಕ್ಟ್ ಅಂತ ಅನ್ನಿಸ್ದಾಗ ಕೆಳಗಡೆ ಬಂದರೆ ನೀವು ಅಕ್ಸೆಪ್ಟ್ ಅಸೋಸಿಯೇಷನ್ ಕೊಡೋಣ. ಆ್ಯಂಡ್ ನಿಮಗೆ ಇದು ಒನ್ಸ್ ಇದು ಅಕ್ಸೆಪ್ಟ್ ಆದಮೇಲೆ ನಿಮ್ಗೆ ಸ್ವಲ್ಪ ಟೈಮ್ ನಿಮ್ಮ ಯೂಟ್ಯೂಬ್ ಚಾನಲ್ನ ಮಾನಿಟೈಸ್ ಮಾಡೋದಕ್ಕೆ ಅವರು ಮಿನಿಮಮ್ 24 ಅವರ್ಸ್ ತೊಗೊತಾರೆ. ಅಂದರೆ ಇದು ಮಿನಿಮಮ್, ಮ್ಯಾಕ್ಸಿಮಮ್ ಅವರು 1 ಮಂತ್ವರೆಗೂ ಟೈಮ್ ಕೊಡ್ತಾರೆ. ಸೊ ಅಷ್ಟೊತ್ತಿಗೆ ನಿಮಗೆ ಒಂದು ಇಮೇಲ್ ಬರುತ್ತೆ ಯೂಟ್ಯೂಬಿಂದ ನಿಮ್ಮ ಜಿಮೇಲ್ ಅವ್ರ ಯಾಹೂ ಅಕೌಂಟಿಗೆ. ಸೊ ಅಲ್ಲಿ ನಿಮಗೆ ಅವರು ಸ್ಟೇಟಸ್ ತಿಳಿಸ್ತಾರೆ. ನೋಡಿ, ಪ್ರಾಸೆಸ್ ಕಂಪ್ಲೀಟ್ ಆಯಿತು. ಈಗ ಸ್ಟೆಪ್ 2ನಲ್ಲಿ ನಿಮಗೆ ಇನ್ ಪ್ರೋಗ್ರೆಸ್ ಅಂತ ಕಾಣಿಸ್ತಾ ಇದೆ. ಇದಿಷ್ಟೇ ಪ್ರಾಸೆಸ್ಸು. ಸೊ ಇಲ್ಲಿ ಸೆಕೆಂಡ್ ಸ್ಟೆಪ್ಪು ಅಪ್ಡೇಟ್ ಆಯಿತು ಇನ್ ಪ್ರೋಗ್ರೆಸ್ ಅಂತ ಅಂದರೆ ನಿಮ್ಮ ಮಾನಿಟೈಸೇಷನ್ಗೆ ನೀವೇನು ಆನ್ ಮಾಡಬೇಕಾಗಿರೋ ಪ್ರೊಸೀಜರ್ ಇದೆ ಅದು ನಿಮ್ಗೆ ಕಂಪ್ಲೀಟ್ ಆಯಿತು. ಇನ್ನೇನಿದ್ರು ನೀವು ಯೂಟ್ಯೂಬ್ ಕಡೆಯಿಂದ ಇನ್ಫಾರ್ಮೇಷನ್ಗೆ ವೆಯ್ಟ್ ಮಾಡಬೇಕು. ಆ್ಯಂಡ್ ಸೆಕೆಂಡ್ ಸ್ಟೆಪ್ಪು ಕಂಪ್ಲೀಟ್ ಆದ ತಕ್ಷಣ, ಸೆಕೆಂಡ್ ಸ್ಟೆಪ್ಪು ನಿಮಗೆ ಕಂಪ್ಲೀಟೆಡ್ ಅಂತ ಬಂದ ತಕ್ಷಣ ಸ್ಟೆಪ್ 3 ಏನಿದೆ ಅದು ಆಟೋಮೆಟಿಕ್ಕಾಗಿ ಅದು ಆನ್ ಆಗುತ್ತೆ. ಸೊ ನೀವು ಇವಾಗ ಮಾಡೋ ಅಂಥ ಕೆಲಸ ಮುಗೀತು. ಇನ್ನೇನಿದ್ರು ನೀವು ವೆಯ್ಟ್ ಮಾಡಿ. ಆ್ಯಂಡ್ ಇನ್ ಕೇಸ್ ಏನಾದರೂ ನಿಮ್ಗೆ ರಿಜೆಕ್ಟ್ ಆಯಿತು ಚಾನಲ್ ಮಾನಿಟೈಸೇಷನ್ ಅಂತ ಅಂದರೆ ಅದು ಏನಕ್ಕೋಸ್ಕರ ರಿಜೆಕ್ಟ್ ಆಗಿದೆ ಅಂತ ಹೇಳಿ ಅವರು ಮೇಲ್ನಲ್ಲೇ ಮೆನ್ಷನ್ ಮಾಡಿರ್ತಾರೆ. ಅದೆಲ್ಲ ಚೆಕ್ ಮಾಡಿಕೊಂಡು ಕರೆಕ್ಷನ್ ಮಾಡ್ಕೊಂಡು ಮತ್ತೆ ರೀಅಪ್ಲೈ ಮಾಡಬಹುದು. ಆ್ಯಂಡ್ ಹೋಪ್ ಈ ಮಾನಿಟೈಸೇಷನ್ ಕ್ಲಿಯರ್ ಆಗುತ್ತೆ ಅಂತ. ಆ್ಯಂಡ್ ಏನು ಸ್ಟೇಟಸ್ಸು ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ, ಸರಿನಾ. ಇನ್ನೊಂದು ಹೊಸ ವಿಡಿಯೋ ಜೊತೆಯಲ್ಲಿ ವಾಪಸ್ ಬರ್ತೀನಿ. ಅಲ್ಲಿವರೆಗೂ ನಿಮ್ಮನ್ನು ನೀವು ಚೆನ್ನಾಗಿ ನೋಡ್ಕೊಳ್ಳಿ. ಟೇಕ್ ಕೇರ್, ಬಾಯ್. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ. ಹಾಗೆ ಇನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ.